ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಒಂದು ಚಿಕ್ಕದಾದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮದು ಕೆಲಸ ಬಂದುಬಿಟ್ಟು ತೋಟ ಕ್ಲೀನ್ ಮಾಡೋದು. ಸೊ ನನಗೆ ಎಷ್ಟಾಗ್ತದೋ ಅಷ್ಟು ನಾನು ನಿಮಗೆ ಈ ವಿಡಿಯೋಸನ್ನು ಶೇರ್ ಮಾಡ್ತೇನೆ. ಸುತ್ತಮುತ್ತ ಇದ್ದ ಬೇಡದ ಕಸಗಳನ್ನು ಮತ್ತು ಬೇಡದ ಗಿಡಗಳನ್ನೆಲ್ಲ ತೆಗೆದು ಬುಡಕ್ಕೆ ಕಟ್ ಮಾಡಿ ಹಾಕೋದು, ಅಡಿಕೆ ತೋಟದ ಬುಡಕ್ಕೆ. ಸೊ ಇವತ್ತು ಕೆಲಸ ಬಂದುಬಿಟ್ಟು ಅದೇ ಆಗಿತ್ತು ನಮ್ಮದು, ತೋಟ ಕ್ಲೀನ್ ಮಾಡೋದು. ಈ ಥರ ಕಸಗಳನ್ನೆಲ್ಲ ಬೇಡದ ಎಳೆಗಳನ್ನೆಲ್ಲ ತೆಗೆದು ಬುಡಕ್ಕೆ ಹಾಕೋದು. ನೋಡಿ, ಮಳೆಗಾಲದಲ್ಲಿ ಹೆಚ್ಚಾಗಿ ಇದೇ ಕೆಲಸ ಆಗಿರುತ್ತೆ, ತೋಟ ಕ್ಲೀನ್ ಮಾಡೋದು. ಇದೆಲ್ಲ ಬೇಡದನ್ನೆಲ್ಲ ಇಟ್ಟರೆ ಮಳೆಗಾಲದಲ್ಲಿ ತುಂಬ ದೊಡ್ಡದಾಗಿ ಬಿಡುತ್ತೆ. ಸೊ ಈಗಲೇ ಕಟ್ ಮಾಡಿದರೆ ತುಂಬ ಕ್ಲೀನ್ ಆಗಿರುತ್ತೆ ಸುತ್ತಮುತ್ತ ತೋಟ ಎಲ್ಲ. ಹಾಗೆ ಇವತ್ತಿನ ಕೆಲಸ ನಮ್ಮದು ಅದೇ ಆಗಿತ್ತು. ಅದನ್ನೆಲ್ಲ ಕಟ್ ಮಾಡಿ ಬುಡಕ್ಕೆ ಹಾಕೋದು. ನೆಕ್ಸ್ಟ್ ಅದೆಲ್ಲ ಸೋಗೆ ಎಲ್ಲ ಕೂಡ ಉಂಟು, ಅದನ್ನೆಲ್ಲ ಕೂಡ ಕಟ್ ಮಾಡಿ ಬುಡಕ್ಕೆ ಹಾಕೋದು. ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ತುಂಬ ಮುಖ್ಯವಾಗಿರುತ್ತೆ. ನಾನು ಈ ಥರ ನಿಮಗೆ ಒಂದೊಂದು ವಿಡಿಯೋಸನ್ನು ಶೇರ್ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್. ಇದನ್ನೆಲ್ಲ ಹಾಗೆ ಬಿಡಬಾರ್ದು, ಇದು ನೀರೆಲ್ಲ ಹೋಗುವ ಜಾಗ ಫ್ರೆಂಡ್ಸ್, ಅದು ಕ್ಲೀನ್ ಆಗಿರಬೇಕು. ಸೊ ಅದು ಕೂಡ ಕ್ಲೀನ್ ಮಾಡ್ತೇವೆ, ಕನಿಗಳನ್ನೆಲ್ಲ ಕ್ಲೀನ್ ಮಾಡೋದು. ಇದೆಲ್ಲ ನೀರು ಹೋಗುವ ಜಾಗ, ಅದು ಹೋಗಲಿಲ್ಲಾದರೆ ಇದು ಎಲ್ಲ ಅಡಿಕೆ ಬುಡಕ್ಕೆ ನೀರೆಲ್ಲ ಬಂದು ತುಂಬ ಹಾಳಾಗುತ್ತೆ. ಸೊ ಅದು ನೀರು ಮುಂದಕ್ಕೆ ಬಿಡಬಾರ್ದು, ಮಳೆಗಾಲದಲ್ಲಿ ಹರಿದು ಹೋಗಬೇಕು. ಈ ಥರ ಬುಡನ್ನೆಲ್ಲ ತುಂಬ ಕ್ಲೀನ್ ಮಾಡಬೇಕು. ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಕಟ್ ಮಾಡಿ ಹಾಕೋದು ಬುಡಕ್ಕೇನೆ. ಹೆಚ್ಚಾಗಿ ನಾವು ತೋಟಕ್ಕೆ ದನಗಳನ್ನು ಬಿಡ್ತೇವೆ ಮೇಯಿಸಲಿಕ್ಕೆ, ಆದಷ್ಟು ಅದು ಕೂಡ ಮೇಯ್ತದೆ. ಈ ಥರ ಕ್ಲೀನ್ ಕಟ್ ಮಾಡಿ ಬುಡಕ್ಕೆ ಹಾಕೋದು. ಇದನ್ನೆಲ್ಲ ಕಟ್ ಮಾಡಿ ಬುಡಕ್ಕೆ ಹಾಕ್ಲಿಕ್ಕೆ ಉಂಟು. ಈ ಥರ ನೋಡಿ ಇಟ್ಟಿದ್ದೇವೆ. ಇದು ಬಂದುಬಿಟ್ಟು ರೇಷ್ಮೆ ಗಿಡ ಅಂತೇಳಿ. ಇದು ನೋಡಿ ರೇಷ್ಮೆ ಗಿಡ. ಇದು ರೇಷ್ಮೆಯಲ್ಲಿ ತುಂಬ ದನಗಳಿಗೆ ತುಂಬ ಒಳ್ಳೆಯದು, ಹಾಲು ತುಂಬ ಆಗ್ತದಂತೆ ಹೇಳ್ತಾರೆ ಫ್ರೆಂಡ್ಸ್. ಅದನ್ನು ಮನೆಗೆ ತಗೊಂಡು ಹೋಗ್ಲಿಕ್ಕೆ ಕಟ್ ಮಾಡಿ ಇಟ್ಟಿದ್ದೇವೆ. ಇದನ್ನು ದನ ತಿಂತದೆ, ಅದಕ್ಕೆ ತುಂಬ ಇಷ್ಟ ಫ್ರೆಂಡ್ಸ್. ಇದು ಹಾಲು ಕೂಡ ಹೆಚ್ಚಾಗ್ತದಂತೆ ತಿಂದರೆ. ನಾನು ಈ ವಿಡಿಯೋಸ್ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.